ನಿನ್ನೆ ದಿನ ಕರ್ನಾಟಕ ರಾಜ್ಯ ಸರ್ಕಾರ 6 ಜನ ನಕ್ಸಲೀಯರು ಶರಣಾಗತರಾಗಿದ್ದಾರೆ. ಅವರು ಕಾಡಿನಿಂದ ನಾಡಿಗೆ ಬರ್ತಾ ಇದ್ದಾರೆ. ಅವರಿಗೆ ಸುಸೂತ್ರವಾಗಿರ್ತಕ್ಕಂಥ ಜೀವನವನ್ನು ನಡೆಸೋದಕ್ಕೆ ಎಲ್ಲ ಆಶ್ರಯಗಳನ್ನು ನಾವು ಕೊಡ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ವಾಗ್ದಾನವನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ನಮ್ಮ ಭಾರತೀಯ ಜನತಾ ಪಾರ್ಟಿದು ಯಾವುದೇ ತಕರಾರಿಲ್ಲ. ಯಾಕೆ ಅಂತ ಹೇಳಿದರೆ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಪರಿವಾರದ ಸಂಘಟನೆಗಳು ನಕ್ಸಲೀಯರನ್ನು ಭಯೋತ್ಪಾದಕತೆಯನ್ನು ನೆಲಸಮ ಮಾಡುವವರೆಗೆ ನಾವು ವಿರಮಿಸೋದಿಲ್ಲ ಅಂತೇಳಿ ಆಂದೋಲನವನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಸಂಘಟನೆಗಳು, ನಮ್ಮ ಪಾರ್ಟಿ. ಆದ್ದರಿಂದ ನಿನ್ನೆ 6 ಜನ ಏನು ನಕ್ಸಲೀಯರು ಶರಣಾಗತರಾಗಿದ್ದಾರೆ, ನಾವು ನಕ್ಸಲೀಯರಾಗಿ ಉಳಿಯೋದಿಲ್ಲ, ಸಾಮಾನ್ಯ ನಾಗರಿಕರಾಗ್ತೇವೆ ಅಂತೇನು ಹೇಳಿ ಬಂದಿದ್ದಾರೆ. ಅದಕ್ಕೆ ನಾವು ಸ್ವಾಗತವನ್ನು ಮಾಡ್ತೇವೆ. ಆದರೆ ಸರ್ಕಾರಕ್ಕೆ ಕೆಲವು ಪ್ರಶ್ನೆಗಳನ್ನು ನಾನು ಕೇಳ್ತೇನೆ. ಈ 6 ಜನ ಕೆಲವರು ಡಿಗ್ರಿ ಮಾಡಿರ್ಬೋದು, ಕೆಲವರು 6ನೇ ಕ್ಲಾಸು, 7ನೇ ಕ್ಲಾಸು, 8ನೇ ಕ್ಲಾಸು ಓದಿದ್ದಾರೆ. ಈ ಥರದವರು ನಕ್ಸಲೀಯರಾದ್ರಲ್ಲ, ಇವರ ಬ್ರೈನ್ ವಾಶ್ ಮಾಡಿದಂಥವರ ವಿರುದ್ಧ ಏನು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಸರ್ಕಾರ? ಈ ಯುವಕರು ನಕ್ಸಲೀಯರು ಏನು ಆಗ್ತಾ ಇದ್ದಾರೆ, ನಕ್ಸಲೀಯರು ಆಗೋದಕ್ಕೆ ಕಾರಣರು ಯಾರಿದ್ದಾರೆ, ಅವ್ರನ್ನ ನಾವು ನಗರ ನಕ್ಸಲೀಯರು ಅಂತ ಕರಿತೇವೆ. ಈ ನಗರ ನಕ್ಸಲೀಯರನ್ನಾಗಿ ಪರಿವರ್ತನೆ ಮಾಡಿ ಕಾಡಿಗೆ ಕಳಿಸಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ನಗರ ನಕ್ಸಲೀಯರು, ಆ ನಗರ ನಕ್ಸಲೀಯರ ಬಗ್ಗೆ ಸರ್ಕಾರ ಯಾವ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂಥೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಬಯಸ್ತೇನೆ. ಈ ಕಾಡಿನಲ್ಲಿರ್ತಕ್ಕಂಥ ನಕ್ಸಲೀಯರು ಬೆಳೆದಿದ್ದು ಯಾರಿಂದ? ಈ ನಗರ ನಕ್ಸಲೀಯರಿಂದನೇ ಕಾಡಿನ ನಕ್ಸಲೀಯರು ಬೆಳೆದಿದ್ದು. ಈ ನಗರ ನಕ್ಸಲೀಯರೇ ಇವತ್ತು ಕಾಡಿನಲ್ಲಿರ್ತಕ್ಕಂಥ ನಕ್ಸಲೀಯರು ನಾಡಿಗೆ ಬಂದು ಸರೆಂಡರ್ ಆಗೋದಕ್ಕೆ ಕಾರಣ. ನಿಮ್ಮ ಅಕ್ಕಪಕ್ಕದಲ್ಲೇ ಓಡಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಜೊತೆನಲ್ಲಿ. ಆ ಅರ್ಬನ್ ನಕ್ಸಲೈಟ್ಸ್ ಬಗ್ಗೆ ಸರ್ಕಾರ ಯಾವ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮತ್ತೊಂದು ಪ್ರಶ್ನೆಯನ್ನು ಕೇಳ್ತೇನೆ. ಅವ್ರ ಕೋವಿಯನ್ನು ಹಿಡಿಯೋದಕ್ಕೆ, ಗನ್ನನ್ನು ಹಿಡಿಯೋದಕ್ಕೆ ಅವರಿಗೆ ಹಣದ ಆಶ್ರಯವನ್ನು ಕೊಟ್ಟಂಥವ್ರು ಯಾರು? ಅವ್ರಿಗೆ ಟ್ರೈನಿಂಗ್ ಕೊಟ್ಟಂಥವ್ರು ಯಾರು? ಅವ್ರಿಗೆ ಬ್ರೈನ್ ವಾಶ್ ಮಾಡಿದಂಥವ್ರು ಯಾರು? ಕಾಡಿನಲ್ಲಿ ಎಲ್ಲ ಸಲಕರಣೆಗಳನ್ನು ಕೊಟ್ಟಂಥವ್ರು ಯಾರು? ನಗರ ನಕ್ಸಲೀಯರು. ಅವ್ರ ಬಗ್ಗೆ ಕ್ರಮ ಏನು ತೆಗೆದುಕೊಳ್ಳುತ್ತೆ? ಅವ್ರ ಬಗ್ಗೆ ಪೊಲೀಸ್ ಇಲಾಖೆ ಏನು ಕ್ರಮವನ್ನು ತೆಗೆದುಕೊಳ್ಳುತ್ತೆ? ಅವರಿಗೆ ಹಣವನ್ನು ಕೊಟ್ಟಂಥವ್ರು ಯಾರು? ಔಷಧವನ್ನು ಕೊಟ್ಟಂಥವ್ರು ಯಾರು? ಆಯುಧವನ್ನು ಕೊಟ್ಟಂಥವ್ರು ಯಾರು? ಈ ರೀತಿ ಎಲ್ಲ ಬೇಸಿಕ್ ಎಮ್ಯುನಿಟೀಸನ್ನು, ಅನುಕೂಲತೆಗಳನ್ನು ಮಾಡಿಕೊಟ್ಟಂಥ ಈ ನಗರ ನಕ್ಸಲೀಯರು, ಅರ್ಬನ್ ನಕ್ಸಲೈಟ್ಸ್ ಬಗ್ಗೆ, ಈ ಬುದ್ಧಿಜೀವಿಗಳ ಬಗ್ಗೆ ಸರ್ಕಾರ ಯಾವ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂಥೇಳಿ ನಾನು ಕೇಳೋದಕ್ಕೆ ಬಯಸ್ತೇನೆ. ಇವರು ಸರೆಂಡರ್ ಆಗೋದ್ರ ಬಗ್ಗೆ, ಅವರಿಗೆ 3 ಲಕ್ಷ ರೂಪಾಯಿ ಕೊಟ್ಟಿರೋದ್ರ ಬಗ್ಗೆ ನಮ್ದು ಯಾವುದೇ ವಿರೋಧ ಇಲ್ಲ. ಆದರೆ ಮತ್ತೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳ್ತೇನೆ. ಕರ್ನಾಟಕ ರಾಜ್ಯದಲ್ಲಿ 16 ಜನ ನಮ್ಮ ಪೊಲೀಸ್ ಕುಟುಂಬಗಳು ಸರ್ವನಾಶ ಆಗಿದ್ದಾವೆ. ಪೊಲೀಸ್ ಇಲಾಖೆಯಲ್ಲಿ ನಕ್ಸಲೀಯರ ವಿರುದ್ಧ ಕಾರ್ಯಾಚರಣೆ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ನಕ್ಸಲೀಯರು ಪೊಲೀಸರನ್ನ ಕೊಲೆ ಮಾಡಿರ್ತಕ್ಕಂಥದ್ದು, ಪೊಲೀಸರ ಮೇಲೆ ಗುಂಡನ್ನು ಹಾಕಿರ್ತಕ್ಕಂಥದ್ದು ಇದೆ. ಪೊಲೀಸರು ತೀರ್ಕೊಂಡೋಗಿದ್ದಾರೆ. ಉದಾಹರಣೆ ಪಾವಗಡದ ಘಟನೆ, 6 ಜನ ಪೊಲೀಸರು ತೀರ್ಕೊಂಡ್ರು. ಆ ಕುಟುಂಬಕ್ಕೆ ಸರ್ಕಾರ ಏನು ಮಾಡಿದೆ? ನಕ್ಸಲೀಯರ ಶೋಷಣೆಗೆ ಒಳಗಾಗಿರ್ತಕ್ಕಂಥ, ನಕ್ಸಲೀಯರ ಕಾರ್ಯಾಚರಣೆಗೆ ಉದ್ವಸ್ತವಾಗಿರ್ತಕ್ಕಂಥ ಕುಟುಂಬಗಳೇನಿದೆ, ಆ ಕುಟುಂಬಗಳ ಬಗ್ಗೆ ಸರ್ಕಾರ ಏನು ಕ್ರಮವನ್ನು, ಏನು ಸಹಾಯವನ್ನು ಸರ್ಕಾರ ತೆಗೆದುಕೊಂಡಿದೆ ಅನ್ನೋದನ್ನು ನಾನು ಹೇಳ್ತೇನೆ. ಕೊನೆ ಪ್ರಶ್ನೆಯನ್ನು ಕೇಳ್ತೇನೆ. ಈ ಕಾಡಿನಲ್ಲಿರ್ತಕ್ಕಂಥ ನಕ್ಸಲೀಯರಿಗೆ ನಗರದಲ್ಲಿ ಹಣ ಸಂಗ್ರಹ ಮಾಡಿಕೊಟ್ಟಿರ್ತಕ್ಕಂಥವ್ರು,
ಆಮೇಲೆ ಗನ್ಗಳನ್ನು ಸಪ್ಲೈ ಮಾಡಿರ್ತಕ್ಕಂಥವ್ರು. ಇದರೊಳಗಡೆ ಸರ್ಕಾರಕ್ಕೆ ಗೊತ್ತಿದೆ, ಗೂಢಾಚಾರ್ಯ ಇಲಾಖೆ ಗೊತ್ತಿದೆ ಅವ್ರು ಯಾರು ಅಂತ. ಅನೇಕ ಪತ್ರಿಕೆಗಳಲ್ಲೂ ಕೂಡ ಕೆಲಸ ಮಾಡಿರ್ತಕ್ಕಂಥವ್ರು ಇದ್ದಾರೆ ಅವರು. ಇಂಥವರ ಬಗ್ಗೆ ಸರ್ಕಾರ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ನಿನ್ನೆ ಮುಖ್ಯಮಂತ್ರಿಗಳು ಏನು ಆ ಶರಣಾಗತರಾಗಿದ್ದಾರೆ ಆ ಕುಟುಂಬಗಳಿಗೆ ಆಶ್ರಯ ಕೊಟ್ಟಿರೋದ್ರ ಬಗ್ಗೆ ನಮ್ದು ಯಾವುದೇ ವಿರೋಧ ಇಲ್ಲ. ಅವ್ರಿಗೆ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಡಿ. ಆದರೆ ಅವ್ರ ಕೇಸ್ಗಳನ್ನು, ಏನು ಕ್ರಿಮಿನಲ್ ಕೇಸ್ಗಳಿದೆ, ಏನು ಹತ್ಯೆ ಮಾಡಿರ್ತಕ್ಕಂಥ ಕೇಸ್ಗಳಿದೆ, ಯಾರು ಹತ್ಯೆ ಆಗಿರ್ತಕ್ಕಂಥ ಕುಟುಂಬಗಳಿದೆ, ಆ ಕುಟುಂಬಗಳಿಗೂ ಕೂಡ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ. ಆಯುಷ್ಮಾನ್ ವಿಚಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ರಾಜ್ಯ ಸರ್ಕಾರ ಜಟಾಪಟಿ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ನೋಡಿ, ಇಡೀ ದೇಶದಲ್ಲಿ ಆಯುಷ್ಮಾನ್ ಭಾರತ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಯಾಕೆ ಸಮಸ್ಯೆ ಆಗ್ತಾ ಇದೆ? ಕರ್ನಾಟಕದಲ್ಲಿ ಯಾಕೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿನ ಸರ್ಕಾರದ್ದೇ ಸಮಸ್ಯೆ ಇದೆ, ಅದಕ್ಕೆ ಸಮಸ್ಯೆ ಆಗ್ತಾ ಇದೆ. ಇಡೀ ದೇಶದಲ್ಲಿ ಎಲ್ಲೂ ಸಮಸ್ಯೆ ಆಗಲ್ಲ, ಕರ್ನಾಟಕದಲ್ಲಿ ಯಾಕೆ ಸಮಸ್ಯೆ ಆಗತ್ತೆ? ಹಾಗಾಗಿ ಇಡೀ ದೇಶದಲ್ಲಿ, ಉದಾಹರಣೆಗೆ ಬಾಣಂತಿಯರ ವಿಷಯದ ಬಗ್ಗೆ, ಚಿಗಟೇರಿ ಹಾಸ್ಪಿಟಲ್ ದಾವಣಗೆರೆನಲ್ಲಿ ಇರ್ತಕ್ಕಂಥದ್ದು ಆ ಡ್ರಗ್ ಬಗ್ಗೆ ಫೆಬ್ರವರಿನಲ್ಲೇ ವರದಿ ಕೊಟ್ಟಿದೆ. ಆದರೆ ಯಾಕೆ ದಿನೇಶ್ ಗುಂಡೂರಾವ್ ಅವರು ಮುಂಚೆನೆ ಕ್ರಮವನ್ನು ತೆಗೆದುಕೊಳ್ಳಿಲ್ಲ? ಯಾಕೆ ಇಷ್ಟೊಂದು ಜನ ಬಾಣಂತಿಯರು ಸಾವಿಗೀಡಾದ್ರು? ಯಾಕೆ ನೂರಾರು ಜನ ಚಿಕ್ಕ ಮಕ್ಕಳು ಸಾವಿಗೀಡಾದ್ರು? ಇದಕ್ಕೆ ಕಾರಣ ನೇರವಾಗಿ ನಾನು ಹೇಳೋದಕ್ಕೆ ಬಯಸ್ತೇನೆ, ಸರ್ಕಾರವೇ ಕಾರಣ. ಇದು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ ಸರ್ಕಾರ. ಹಾಗಾಗಿ ಈ ಸರ್ಕಾರದ ಧೋರಣೆ ಬದಲಾಗಬೇಕು, ಜನರಿಗೆ ಸೇವೆಯನ್ನ ಸರಿಯಾಗಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ವಿನಂತಿಯನ್ನ ಮಾಡ್ತೇನೆ. ಕೇಂದ್ರ ಸರ್ಕಾರದ ಯಾವುದೇ ತೊಂದರೆ ಇಲ್ಲ. ತೊಂದರೆ ಇದ್ರೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಹೋಗಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬಹುದು. ಇಲ್ಲಿವರೆಗೆ ಯಾಕೆ ಸುಮ್ಮನೆ ಕುತ್ಕೊಂಡಿದೆ ಈ ಸರ್ಕಾರ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.